ಶ್ರೀ ಸದ್ಗುರು ಸಿದ್ಧಾರೂಢ ಎನ್ನುವ ಇವತ್ತಿನ ದಿವಸ ನೀವೆಲ್ಲ ಸಂತ ಶರೀಫ್ ಸಾಹೇಬರ ಮಾಯೆಗೆ ಸಂಬಂಧಪಟ್ಟಂಥ ಮತ್ತೊಂದು ಕವಿತೆ ಹುಚ್ಚುನಾಯಿ ಬಂದು ಕಚ್ಚುತ್ತಿಹುದು ಅಂತಕ್ಕಂಥದ್ದನ್ನು ನಾವು ನೋಡೋಣಂತ. ಹುಚ್ಚುನಾಯಿ ಬಂದು ಕಚ್ಚುತ್ತಿಹುದು ತಂಗಿ, ಎಚ್ಚರದಲ್ಲಿ ದಾರಿ ಹಿಡಿದು ನಡಿ ಅಂತೇಳಿ ಹೇಳ್ತಾರೆ. ಇದರ ಅರ್ಥ ಏನಪ್ಪ ಅಂತಂದ್ರೆ, ಈ ಹುಚ್ಚುನಾಯಿ ಗದ್ದಲ ಸಾಮಾನ್ಯವಾಗಿ ಎಲ್ಲರಿಗೆ ಗೊತ್ತಿರುವಂಥದ್ದನ್ನು. ಹುಚ್ಚಿಡಿದಂಥ ನಾಯಿ ತನ್ನ ಮೈಮೇಲಿನ ಪ್ರಜ್ಞೆ ಕಳ್ಕೊಂಡು ಸಿಕ್ಕಲ್ಲೇ ನುಗ್ಗುತ್ತೈತಿ ಮತ್ತು ಯಾವುದೇ ಭಯ ಭೀತಿ ಇಲ್ಲದ ಕಂಡವರನ್ನು ಕಸ್ತತಿ. ಆ ಒಂದು ಶರೀಫರ ಜೀವನದೊಳಗೂ ಇಂಥ ಒಂದು ಹುಚ್ಚುನಾಯಿ ಒಂದು ಪ್ರಸಂಗ ನಡೆದೈತಿ. ಅದನ್ನು ಅವರು ಬಳಸಿಕೊಂಡು ಆ ಮಾಯೆಯ ಒಂದು ಪ್ರತಾಪವನ್ನು, ಕಾಮದ ಗದ್ದಲವನ್ನು ಪದ್ಯವನ್ನಾಗಿ ಮಾಡಿ ಹಾಡ್ಯಾರ. ಅದು ತಂಗಿಯನ್ನು ಕುರಿತ ಹೇಳುವಂಥ ಒಂದು ರೀತಿಯೊಳಗೆ ಈ ಒಂದು ಹಾಡನ್ನು ಅವರು ರಚನೆ ಮಾಡ್ಯಾರ. ಹೆಂಗಪ್ಪ ಅಂತಂದ್ರೆ, ಈ ಮುಂದಿನ ಒಂದು ನುಡಿಯೊಳಗೆ ಅವ್ರು ಹೇಳ್ತಾರೋ, ಅಚ್ಯುತನ ಸೇರಿ ಅಜನ ತಲೆಗೆ ಹಾರಿ ಹೆಚ್ಚಿನ ಋಷಿಗಳ ಕಾಡುತ್ತಿಹುದು, ಹರಣ ಕಡಿದು ಕೈಗೆ ಕೊಡಿಸಿ ಕಪಾಲವ ಭರದಿಂದ ಭಿಕ್ಷೆಗೆ ದೂಡುತ್ತಿರುವುದು ಅಂತೇಳಿ ಹೇಳ್ತಾರೆ. ಅಂದ್ರೆ ಹುಚ್ಚುನಾಯಿ ಕಚ್ಚಾಕತ್ತೈತಿ, ದಾರಿಯೊಳಗೆ ಹೋಗುವಾಗ ಎಚ್ಚರದಿಂದ ಇರ್ರಿ. ಇದು ಸಾಮಾನ್ಯವಾದಂಥ ಒಂದು ಹುಚ್ಚುನಾಯಿ ಅಲ್ಲ. ವಿಷ್ಣು ದೇವರನ್ನು ಕಾಡಿ ಅಜನ ತಲೆಯನ್ನು ಹರಿಸಿ ಅನೇಕ ಋಷಿಗಳ ತಪವನ್ನು ತಪೋಭ್ರಷ್ಟರನ್ನಾಗಿ ಮಾಡಿ ರುದ್ರನಿಂದ ಬ್ರಹ್ಮನ ತಲೆ ಕಡಿಸಿ ಆ ತಲೆ ಬುರುಡೆಯನ್ನೇ ಹಿಡಿದು ಭಿಕ್ಷೆ ಬೇಡುವಂತೆ ಮಾಡಿತು ಅಂತೇಳಿ ಈ ಒಂದು ನುಡಿಯೊಳಗೆ ಹೇಳ್ತಾರೆ. ಅಂದ್ರೆ ಅಚ್ಯುತ ಅಂತಂದ್ರೆ ವಿಷ್ಣು. ಆ ವಿಷ್ಣುವನ್ನು ಒಂದು ಲಕ್ಷ್ಮಿಯ ರೂಪದೊಳಗೆ ಕಾಡೈತಿ. ಹಂಗೆ ಅಜ ಅಂತಂದ್ರೆ ಈ ಒಂದು ಸೃಷ್ಟಿಯನ್ನು ನಿರ್ಮಾಣ ಮಾಡಿದಂಥ ಬ್ರಹ್ಮನಿಗೆ ಮೊದಲು 5 ತಲೆಗಳಿದ್ದವು. ಆ 5 ತಲೆಗಳನ್ನು ಹೊಂದಿದಂಥ ಬ್ರಹ್ಮದೇವ ತಾನೇ ಸೃಷ್ಟಿಯನ್ನು ನಿರ್ಮಾಣ ಮಾಡಿದಂಥ ಆ ಸೃಷ್ಟಿಯೊಳಗೆ ಸೃಷ್ಟಿಸಿದಂಥ ಒಂದು ಸುಂದರವಾದ ಸ್ತ್ರೀಯಳ ಒಂದು ರೂಪಕ್ಕೆ ಮನಸೋತು ಅವಳ ಮೇಲೆ ಮೋಹಿತನಾಗಿ ಅವಳ ಬೆನ್ನು ಹತ್ತಿ ಹೋದಾಗ ಆ ಪರಶಿವ ರುದ್ರ ಈ ಒಂದು ಬ್ರಹ್ಮಣ ಹೀನ ಕೃತ್ಯವನ್ನು ಕಂಡ ಆತನ ಒಂದು 5ನೇ ತಲೆಯನ್ನು ಕಡಿದ ಅದನ್ನು ಏನು ಮಾಡ್ತಾನು ಅಂತಂದ್ರೆ ಚೆಲ್ತಾನೆ ಭೂಮಿ ಮ್ಯಾಗ. ಆವಾಗ
ಆ ಬ್ರಹ್ಮದೇವ ಹೇಳ್ತಾನು, ನಂದು ಮಹಾ ಅಪರಾಧವಾಗೈತಿ ಪರಮಾತ್ಮ ರುದ್ರದೇವ, ನನ್ನನ್ನು ಕ್ಷಮ ಮಾಡು ಅಂತೇಳಿ ಕೇಳ್ತಾನೆ. ಆವಾಗ ಆ ಪರಮಾತ್ಮ ಹೇಳ್ತಾನು, ನೀನ ಸೃಷ್ಟಿ ಮಾಡಿದಂಥ ಒಂದು ಹೆಣ್ಣಿನ ಸುಂದರ ರೂಪಕ್ಕೆ ಮರಳಾಗಿ ನೀ ಹೊಂಟಿ ಅಂದ ಮ್ಯಾಗ ನೀನು ನಿನ್ನ ಮಗಳನ್ನು ಮೋಹಿಸಿದಂಥ ಒಂದು ಕಾರ್ಯ ಐತಿದು. ಅದಕ್ಕೆ ಈ ಭೂಮಂಡಲದೊಳಗೆ ನೀನು ಯಾರಿಂದಲೂ ಪೂಜೆಗೊಳ್ಳಬಾರ್ದು ಅಂತೇಳಿ ತಿಳ್ಕೊಂಡ ಆ ಶಾಪವನ್ನು ಕೊಟ್ಟಾಗ ಆ ಬ್ರಹ್ಮದೇವ ಬೇಡ್ತಾನ, ಏನು ಅಂತೇಳಿ ಅಂತಂದ್ರೆ, ಆ ನನ್ನ 5ನೇ ಒಂದು ತಲೆಯನ್ನು ಶಿರವನ್ನು ನಿನ್ನ ಕಪಾಲವನ್ನಾಗಿ ಮಾಡ್ಕೋ ಅಂತೇಳಿ ಬೇಡಿಕೊಂಡಾಗ ಆ ಪರಮಾತ್ಮ ಅದಕ್ಕೊಪ್ಪಿ ಆತನ ಒಂದು ತಲೆಬುರುಡೆಯನ್ನು ಹಿಡ್ಕೊಂಡ ಕೈಲಾಸಕ್ಕೆ ಬರ್ತಾನೆ. ಆ ಕೈಲಾಸಕ್ಕೆ ಬಂದಂಥ ವೇಳೆದೊಳಗೆ ಅಲ್ಲಿ ಪಾರ್ವತಿ ಆತನ ಜೊತೆ ಪಗಡೆ ಆಟಕ್ಕೆ ಕುಂಡಿರ್ತಾಳೆ. ಕುಂತಾಗ ಇಬ್ಬರಲ್ಲಿ ನಾ ಹೆಚ್ಚು ಅಂತಕ್ಕಂಥ ಒಂದು ಮಾಯೆ ಆವರಿಸ್ಕೊಳ್ತತಿ. ಅಂಥ ಒಂದು ಆಟದೊಳಗೆ ಪಾರ್ವತಿ ಷರತ್ತನ್ನು ಇಡ್ತಾಳೆ. ಏನು ಅಂತಂದ್ರೆ, ನಾನು ಗೆದ್ರೆ ನೀವು ನನ್ನ ಬಳಿಗೆ ಭಿಕ್ಷಕ್ಕೆ ಬರಬೇಕು, ಭಿಕ್ಷಾಟನೆಗಾಗಿ ಬರಬೇಕು ಅಂತೇಳಿ ಕೇಳಿಕೊಂಡಾಗ, ಆಯಿತು ನೀ ಗೆದ್ದದ್ದಾದ್ರೆ ನಾನು ನಿನ್ನ ಮಂದಿರಕ್ಕೆ ಭಿಕ್ಷಾಟನೆಗಾಗಿ ಬರ್ತೀನಿ ಅಂತೇಳಿ ಹೇಳಿ ತಿಳ್ಕೊಂಡು ಆಟಕ್ಕೆ ಕುಂತಾಗ ಆ ಒಂದು ಪಗಡೆ ಆಟದೊಳಗೆ ಅಂದ್ಕೊಂಡಂಗೆ ಆ ಪಾರ್ವತಿ ದೇವಿನ ಮೇಲ್ಗೈ ಸಾಧಿಸಿ ಜಯವನ್ನು ಪಡಿತಾಳೆ. ಆವಾಗ ಅನಿವಾರ್ಯವಾಗಿ ಆ ರುದ್ರದೇವ ಅದೇ ಒಂದು ತಲೆಬುರುಡೆಯನ್ನು ಕಂತೆಯಾಗಿ ಮಾಡಿಕೊಂಡ ಆ ಪಾರ್ವತಿ ದೇವಿಯ ಮಂದಿರದ ಮುಂದೆ ಭಿಕ್ಷೆಯನ್ನು ಮಾಡುವಂತೆ ಯಾವುದು ಆ ಒಂದು ಮಾಯೆ ಮಾಡಿತು ಅಂತೇಳಿ ತಿಳ್ಕೊಂಡ ಸಂತ ಶಿಶುನಾಳ ಶರೀಫ್ ಸಾಹೇಬರು ಆ ಮಾಯೆಯ ಬಗ್ಗೆ ಈ ಒಂದು ಪದ್ಯದೊಳಗೆ ವರ್ಣನೆಯನ್ನು ಮಾಡ್ಯಾರ. ಇನ್ನು ಮುಂದಿನ ನುಡಿಯೊಳಗೆ, ಸುರಲೋಕ ಸಾರಿ ದೇವೇಂದ್ರನ ಮೈಯೊಳು ಪರಿಪರಿ ಛಿದ್ರವ ಮಾಡಿತಿದು, ನರ ಪಾಂಡುಪುತ್ರರ ಬೆರೆದು ಆರೋಗ್ಯದಿ ಪರಿಭವ ಗೆಟ್ಟು ಓಡಿತಿದು ಅಂತ ಹೇಳ್ತಾರೆ. ಇದರ ಅರ್ಥ ಏನಪ್ಪ ಅಂತಂದ್ರೆ, ಆ ಇಂದ್ರದೇವನಿಗೆ ಸ್ವರ್ಗಲೋಕದೊಳಗೆ ಅನೇಕ ಸುಂದರವಾದಂಥ ಸ್ತ್ರೀಯರು ಇದ್ದರು. ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ ಅಂತಕ್ಕಂಥ ಒಬ್ಬರಿಗಿಂತ ಒಬ್ಬರು ಸೌಂದರ್ಯವತಿಯರಾದಂಥ ಹೆಣ್ಮಕ್ಕಳು ಆತನ ಸೇವೆಗಾಗಿ ಮೀಸಲಾಗಿದ್ದರು. ಅಂಥ ಎಲ್ಲ ಸ್ತ್ರೀಯರು ಅವನಲ್ಲಿದ್ರೂ ಕೂಡ ಆತ ಇಂದ್ರ ಮಾಯೆಯ ಬೆನ್ನು ಹತ್ತಿ ಋಷಿ ಪತ್ನಿಯಾಗಿರ್ತಕ್ಕಂಥ ಅಹಲ್ಯೆಯನ್ನು ಮೋಹಿಸಿ ಏನು ಮಾಡ್ತಾನೋ ಅಂತಂದ್ರೆ, ಒಂದು ದಿನ ಬ್ರಾಹ್ಮಿ ಮುಹೂರ್ತದೊಳಗೆ ಆ ಅಹಲ್ಯೆಯ ಋಷಿ ಸ್ನಾನಕ್ಕೆಂದು ಹೊಳೆಗೆ ಹೋದಾಗ ಇತ್ತ ಅದೇ ಬ್ರಾಹ್ಮಿ ಮುಹೂರ್ತದೊಳಗೆ ಇಂದ್ರದೇವ ಆ ಅಹಲ್ಯೆಯ ಪತಿಯ ಮಾರು ರೂಪದೊಳಗೆ ಬಂದ ಅವಳ ಜೊತೆಗೆ ಕಾಮಕ್ರೀಡೆಯನ್ನು ಆಡೋದಕ್ಕೆ ಪ್ರಯತ್ನ ಪಡ್ತಾನೆ. ಈ ಒಂದು ಕೃತಿ ಆ ಹೊಳೆ ದಂಡೆಯೊಳಗೆ ಸ್ನಾನ ಮಾಡ್ತಿರ್ತಕ್ಕಂಥ ಆ ಅಹಲ್ಯೆಯ ಪತಿಗೆ ಆತನ ದಿವ್ಯ ದೃಷ್ಟಿಗೆ ಗೋಚರ ಆಗಿ ತಡ ಮಾಡದೆ ಆತ ಆಶ್ರಮಕ್ಕೆ ಓಡೋಡಿ ಬರ್ತಾನೆ. ಅಷ್ಟೊತ್ತಿಗಾಗಲೇ ಈ ಒಂದು ಇಂದ್ರದೇವ ತನ್ನ ಒಂದು ಆಸೆಯನ್ನು ಈಡೇರಿಸ್ಕೊಂಡ
ಬಿಟ್ಟಿರ್ತಾನೆ. ಅದನ್ನು ನೋಡಿದಂಥ ಆ ಒಂದು ಋಷಿ ಆ ಅಹಲ್ಯೆಗೆ ನೀನು ಕಲ್ಲಾಗಿ ಈ ಬೆಟ್ಟದೊಳಗೆ ಉಳಿ ಅಂತೇಳಿ ತಿಳ್ಕೊಂಡ ಅವಳಿಗೆ ಶಾಪ ಕೊಡ್ತಾನೆ. ಅಲ್ಲದ ಈ ಇಂದ್ರದೇವನಿಗೆ ನಿನಗಿಷ್ಟೆಲ್ಲ ಸ್ತ್ರೀಯರು ಸ್ವರ್ಗದೊಳಗಿದ್ರೂ ನನ್ನ ಪತ್ನಿಯ ಮೇಲೆ ನೀನು ಮನಸ್ಸು ಮಾಡಿ ಇಂಥ ಹೇಯ ಕೃತಿ ಮಾಡಿ ಅಂದ ಮೇಲೆ ನಿನ್ನ ಶರೀರವೆಲ್ಲ ಯೋನಿ ರೂಪವಾಗಲಿ ಅಂತೇಳಿ ತಿಳ್ಕೊಂಡ ಶಾಪ ಕೊಡ್ತಾನೆ. ಆವಾಗ ಆ ಒಂದು ಇಂದ್ರನ ಶರೀರವೆಲ್ಲ ಸಹಸ್ರಾರು ಯೋನಿಗಳ ರೂಪವಾಗಿ ಆತ ಪಡಬಾರದ ಕಷ್ಟವನ್ನು ಪಡ್ತಾನೆ. ಯಾವ ಕಾರಣಕ್ಕಾಗಿ? ಈ ಮಾಯೆಯ ಬೆನ್ನು ಹತ್ತಿದ ಕಾರಣಕ್ಕಾಗಿ. ಇದು ಅಲ್ಲದ ಇನ್ನು ನರ ಪಾಂಡುಪುತ್ರರ ಬೆರೆದು ಆರೋಗ್ಯದೇ ಪರಿಭವ ಗೆಟ್ಟು ಓಡುತ್ತಿದ್ವು ಅಂತ ಹೇಳ್ತಾರೆ. ಅಂದ್ರೆ ಈ ಪಂಚಪಾಂಡವರಿಗೆಲ್ಲ ಪತ್ನಿಯಾದಂಥ ದ್ರೌಪದಿ ರೂಪದೊಳಗೆ ಇದು ಪಾಂಡವರನ್ನು ಕೌರವರನ್ನು ಕಾಡಿತು ಅಂತೇಳಿ ಹೇಳ್ತಾರೆ. ಹೆಂಗಪ್ಪ ಅಂತಂದ್ರೆ ಈ ಪಂಚಪಾಂಡವರಿಗೆ ಪತ್ನಿಯಾದಂಥ ದ್ರೌಪದಿ ಒಂದು ಸಂದರ್ಭದೊಳಗೆ ಪಾಂಡವರು ತಮ್ಮ ಮಕ್ಕಳ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮ ಒಂದು ಸಂಭ್ರಮಾಚರಣೆಯನ್ನು ಮಾಡ್ತಿರ್ತಾರೆ. ಅಂಥ ಒಂದು ಸಂದರ್ಭದೊಳಗೆ ಅವರು ಕೌರವರಿಗೆ ಆಮಂತ್ರಣವನ್ನು ಕೊಟ್ಟಿರ್ತಾರೆ. ಆವಾಗ ಆ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸೋ ಸಲುವಾಗಿ ದುರ್ಯೋಧನಾದಿಯಾಗಿ ಕೌರವರು ಆ ಒಂದು ಸಭೆಗೆ ಬಂದಿರ್ತಾರೆ. ಬಂದಂಥ ಟೈಮ್ದೊಳಗೆ ಅವರು ಬರುವ ಹಾದಿಯೊಳಗೆ ರತ್ನಗಂಬಳಿಯನ್ನು ಹಸಿರ್ತಾರೆ. ದುರ್ಯೋಧನ ಏನು ಮಾಡ್ತಾನೋ ಅಂತಂದ್ರೆ ಅದೇ ಹಾದಿಯಲ್ಲಿ ನಿಂತಂಥ ದ್ರೌಪದಿಯನ್ನು ನೋಡ್ತಾ ಎಡಿವೆ ಬೀಳ್ತಾನೆ. ಆವಾಗ ಅದನ್ನು ನೋಡಿದಂಥ ದ್ರೌಪದಿ ನಕ್ಕು ಏನು ಹೇಳ್ತಾಳು ಅಂತಂದ್ರೆ, ಯಾವಾಗಲೂ ಅಂಧರ ಮಕ್ಕಳು ಅಂದರೆ ಅಂತೇಳಿ ನಗ್ತಾಳಾಕಿ. ಅಂದ್ರೆ ಕುರುಡರ ಮಕ್ಕಳು ಕುರುಡ್ರನ ಅಂಥೇಳಿ ಆತ ಎಡವಿದ್ದನ್ನು ನೋಡಿ ಆ ದ್ರೌಪದಿ ಅಪಹಾಸ್ಯ ಮಾಡಿ ನಗ್ತಾಳೆ. ಆ ನಗೆಯನ್ನು ಕುಹಕವಾದಂಥ ನಗೆಯನ್ನು ಕಂಡಂಥ ಯಾರೋ ದುರ್ಯೋಧನ ನನ್ನನ್ನು ನೋಡಿ ನಕ್ಕಂಥ ಈ ಒಂದು ಹೆಣ್ಣು ಮಗಳನ್ನು, ಈ ಹೆಣ್ಣನ್ನು ನಾನು ಇವಳನ್ನು ಅಪಮಾನ ಮಾಡೇ ತೀರಬೇಕು ಅಂತಕ್ಕಂಥ ಒಂದು ನಿರ್ಣಯವನ್ನು ಮಾಡಿ ಶಕುನಿಯ ಸಹಾಯದಿಂದ ಪಗಡೆ ಆಟದೊಳಗೆ ಆ ಒಂದು ಹೆಣ್ಣಿನ ಹುಚ್ಚನ್ನು ಹಿಡಿಸಿ ಆ ಪಾಂಡವರನ್ನು ಸೋಲಿಸಿ ಆ ದ್ರೌಪದಿಯನ್ನು ಪಣಕ್ಕಿಡಿಸಿ ಅವಳನ್ನು ಗೆದ್ದ ಪಾಂಡವರನ್ನು ಕಾಡಿಗೆ ಅಟ್ಟಿದ್ರು. ಅಂದ್ರೆ ಇಲ್ಲಿ ನಾವು ತಿಳ್ಕೊಳ್ಳೋದು ಏನು ಅಂತಂದ್ರೆ ಆ ಒಂದಿದ ಮಾಯ ಅಂತಕ್ಕಂಥ ಹೆಣ್ಣಿನ ಬೆನ್ನು ಹತ್ತಿ ಪಾಂಡವರು ವನವಾಸಕ್ಕೆ ಅಂದ್ರೆ ಅಡವಿ ಸೇರಿದ್ರೆ ಅದ ಒಂದು ಹೆಣ್ಣಿನ ಕುಹಕವಾದ ನಗೆಯಿಂದ ಇಡೀ ಮಹಾಭಾರತ ಯುದ್ಧನ ನಡೆದು ಹೋತು ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ತ್ಕೋಬೇಕಾಕೈತಿ. ಅಂದ್ರೆ ಮಾಯೆ ಅಂತಂದ್ರೆ ಅದು ಎಷ್ಟು ಕೆಟ್ಟದ್ದು. ಮಾಯೆ ಅಂತಂದ್ರೆ ಅದು ಈ ಮನುಷ್ಯರನ್ನು ಎಲ್ಲಿಗೋದು ನಿಲ್ಲಿಸ್ತೈತಿ, ಅವರನ್ನು ಯಾವ ರೀತಿ ನಾಶಪಡಿಸ್ತೈತಿ ಅನ್ನುವಂಥದ್ದನ್ನು ನಾವು ಇಲ್ಲೇ ತಿಳ್ಕೊಬೇಕಾಗೈತಿ. ಇನ್ನು ಮುಂದಿನ ನುಡಿಯೊಳಗೆ ಯಾಕೆ ಬಂದೆವು ಈ ಊರೊಳಗೆ ಅದ್ಭುತ, ಸಾಕಿದಾಕಳ ಕರವ ಕಡಿಯಿತಂತೆ ಜೋಕೆ ಲಕ್ಷ್ಮೀಪುರಕ್ಕೋಗುವ ದಾರಿಲಿ ಬೇಕೆಂದಡ್ಡಗಟ್ಟಿ ನೆಗೆವುದಂತೆ ಅಂತ ಹೇಳ್ತಾರೆ. ಅಂದ್ರೆ ಶರೀಫ್ ಸಾಹೇಬರು ಒಂದು ದಿನ ಒಂದು ಊರಿಗೆ ಹೋಗ್ಯಾರ. ಅಲ್ಲಿ ಆಕಳ ಕರುವನ್ನು ಹುಚ್ಚನಾಗಿ ಕಡ್ದೈತಿ. ಲಕ್ಷ್ಮೀಪುರಕ್ಕೆ ಹೋಗೋ ದಾರಿಯೊಳಗೆ
ಅಡ್ಡಗಟ್ಟೆ ಈ ಹುಚ್ಚನಾಯಿ ಜಿಗದ ಕಡಿಯಾಕ ಬರ್ತೈತಿ. ಅಂದ್ರೆ ಇದ್ರ ಅರ್ಥ ಏನಪ್ಪ ಅಂದ್ರೆ ಲಕ್ಷ್ಮೀಪುರ ಅಂತಂದ್ರೆ ಒಂದು ಹಣದ ಬೆನ್ನ ಹತ್ತಿ, ಹಣ ಅಂದ್ರೆ ಅದು ಒಂದು ಮಾಯಿನ ಅಂತೇಳಿ ಶರೀಫ್ ಸಾಹೇಬ್ರು ಇಲ್ಲಿ ಹೇಳ್ತಾರೆ. ಆ ಹಣದ ಒಂದು ಬೆನ್ನ ಹತ್ತಿ ನಾನು ಹಣವನ್ನು ಗಳಿಸ್ಬೇಕು ಅಂತ ಹೋಗುವಂಥ ದಾರಿಯೊಳಗೆ ಅಲ್ಲಿ ಕೂಡ ಅಂಥ ಒಂದು ಮನುಷ್ಯರ ಒಂದು ಆಸೆ ಮಾಯೆಗೆ ಈ ಒಂದು ಹುಚ್ಚು ನಾಯಿ ಜಿಗದ ಕಡಿತೈತಿ ಅಂತ ಹೇಳ್ತಾರೆ. ಇದರ ಒಂದು ಇದು ಬಹಿರಂಗದ ಅರ್ಥ ಆದ್ರೆ ಅಂತರಂಗದ ಅರ್ಥ ಏನಪ್ಪ ಅಂತಂದ್ರೆ ಒಂದು ಹಣದ ದಾಹವನ್ನು ಮನಸ್ಸಿನೊಳಗೆ ಇಳಿಸಿಕೊಂಡ ಹಣವನ್ನು ಗಳಿಸ್ಬೇಕು ಅಂತೇಳಿ ಹೋದ್ರೆ ಈ ಮಾಯೆ ಅಂತಕ್ಕಂಥ ಹುಚ್ಚು ನಾಯಿ ಅಡ್ಡಿಗಟ್ಟಿ ಅಲ್ಲೇ ಕಚ್ಚೆ ಕಸ್ತತಿ ಅಂತೇಳಿ ಹೇಳ್ತಾರೆ. ಇನ್ನು ಮುಂದಿನ ನುಡಿ ಒಳಗೆ ಇಳೆಯೊಳೆಲ್ಲರ ತೊಡೆತ ಹಿಡಿಯುವ ಹಲ್ಲೊಳು ತಳಮಳಗೊಳಿಸಿತು ಹುಚ್ಚಿಡಿಸಿ ಚೆಲುವ ಶ್ರೀ ಶಿಶುನಾಳಧೀಶನ ಕರುಣದಿ ತಿಳಿವಿನ ಮನೆಯೊಳಗಡರಿಗಿಡರು ಮರಸಿ ಅಂತ ಹೇಳ್ತಾರೆ. ಈ ಕೊನೆ ನುಡಿಯೊಳಗೆ ಈ ಭೂಮಿ ಮ್ಯಾಗ ಅಥವಾ ಈ ಭೂಮಿಯೊಳಗೆ ಹುಟ್ಟಿ ಬಂದವರೆಲ್ಲರೂ ಕಾಮವಾದ ಅಂತಕ್ಕಂಥ ಒಂದು ಹುಚ್ಚು ನಾಯಿಯ ಒಂದು ಹಲ್ಲಿನಿಂದ ಕಡಿಸಿಕೊಂಡವ್ರನ್ನ ಕಡಿಸಿಕೊಂಡಂಥ ಅನೇಕ ಜನ ಮರುಳಾಗಿ ಈ ಕಾಮಬಾಧೆಯೊಳಗೆ ಸಿಲುಕಿ ಹುಚ್ಚರಾಗ್ಯಾರ. ಈ ಒಂದು ಹುಚ್ಚನಾಯಿ ಅಂದ್ರೆ ಮಾಯೆಯ ಕಡಿತದಿಂದ ಪಾರಾಗಬೇಕನ್ನುವಂಥ ಅವರು ಆ ಪರಮಾತ್ಮನ ಕರುಣೆಯನ್ನು ಪಡೆದ ಅರಿವಿನ ಮನೆಯಲ್ಲಿ ಸುಜ್ಞಾನಿಗಳ ಸತ್ಸಂಗದೊಳಗೆ ಅವಿತುಕೊಂಡ ಅಂದ್ರೆ ಕೂಡಿಕೊಂಡ ಈ ಒಂದು ಹುಚ್ಚು ನಾಯಿಯಿಂದ ಪಾರಾಗಬೇಕು ಅಂತೇಳಿ ಇಲ್ಲೇ ಈ ಪದ್ಯದೊಳಗೆ ಯಾವ ಸಂತ ಶಿಶುನಾಳ ಶರೀಫ್ ಸಾಹೇಬರು ಹೇಳ್ತಾರೆ. ಬೋಧ ಒಂದೇ ಬ್ರಹ್ಮ ನಾದ ಒಂದೇ ಶಿಶುನಾಳಧೀಶನ ಭಾಷೆ ಒಂದೇ ಅಂತ ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ಮಂಗಳವನ್ನು ನೀಡೋಣಂತ. ಜೈ ಮಂಗಳಂ ಜೈ ನಮಃ ಪಾರ್ವತೀಪತಿ ಶಿವಹರ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ನಿ ಶಿವಯೋಗಿ ಮಹಾರಾಜ್ ಕಿ ಜೈ.